Hello friends, welcome back to my YouTube channel. ಸೊ ಲಾಸ್ಟ್ ವಿಡಿಯೋ ಒಳಗ ಹೇಳ್ದಂಗ ಇವತ್ತು ನಾನು ಬ್ರೈನ್ ಹೆಲ್ತ್ ಬಗ್ಗೆ ಒಂದಷ್ಟು ಟಿಪ್ಸ್ ನ ಶೇರ್ ಮಾಡ್ಲಿಕ್ಕೆ ನಿಂತೇನಿ. ಸೊ ಬಹಳಷ್ಟು ಜನರ ಒಂದು ಕ್ವಶನ್ ಇದು, ಓದ್ಬೇಕಂತ ಬಹಳ ಅನಿಸ್ತದ, ಓದ್ಲಿಕ್ಕೆ ಕೂರ್ತೀನಿ ಬಟ್ ಲೇಸಿನೆಸ್ ಬರ್ತದ, ನಿದ್ದೆ ಬರ್ತದ, ಇನ್ನು ಎಷ್ಟ್ ಎಫರ್ಟ್ ಹಾಕಿ ಓದ್ತೇನಿ ಬಟ್ ಓದಿದ್ದೇನು ನೆನಪ ಉಳಿಯಂಗಿಲ್ಲ. ಈ ತರ ಒಂದಷ್ಟು ಸಮಸ್ಯೆಗಳಿಗೆ ಏನ್ ಇಂಪಾರ್ಟೆಂಟ್ ಅಂದ್ರ ಬ್ರೈನ್ ಹೆಲ್ತ್. ಸೊ ಮೆಮರಿ ಒಂದ್ ಇಟ್ಕೊಳ್ಳೋ ಪಾರ್ಟ್ ಯಾವ್ದು ಒಂದು ಹ್ಯೂಮನ್ ಬಾಡಿ ಒಳಗಂತಂದ್ರ ಬ್ರೈನ್. ಸೊ ಆ ಬ್ರೈನ್ ಅನ್ನು ನಮ್ ಬಾಡಿ ಒಂಥರ ಮಷೀನ್ ಇದ್ದಂಗ. ಸೊ ಪ್ರತಿಯೊಂದರ ಮೇಲೂ ಒಂದಷ್ಟು ನೀವು ವರ್ಕ್ ಮಾಡ್ಬೇಕು, ಒಂದು ಹೆಲ್ದಿ ಡಯಟ್ ಆಗಿರ್ಬೇಕು, ಅದ್ರದ್ದೊಂದು ಪ್ರಾಪರ್ ಕನ್ಸರ್ನ್ ನೀವು ಅದ್ರ ಮೇಲೆ ತೋರಿಸಿದಾಗ ನಿಮ್ಗ ಅದ್ರ ಕಡೆಯಿಂದ ಒಂದು ಒಳ್ಳೆ ಔಟ್ಪುಟ್ ಸಿಗ್ತದ. ಸೊ ಹೀಗಾಗಿ ಬ್ರೈನ್ ಹೆಲ್ತ್ ಗೆ ಒಂದಷ್ಟು ಚಿಕ್ಕ ಟಿಪ್ಸ್ ಬಗ್ಗೆ ನಾವು ಮಾತಾಡೋಣ. ಅಂಡ್ ಒಂದ್ ತಿಳ್ಕೊಳ್ರಿ, ಚಿಕ್ಕ ಬದಲಾವಣೆಗಳನ್ನ ದೊಡ್ಡ ಸಾಧನೆಗಳಿಗೆ ಒಂದು ಅಡಿಗಲ್ ಇದ್ದಂಗ. ಸೊ ಇದ್ರೊಳಗೆ ಕೆಲವು ಟಿಪ್ಸ್ ನಿಮಗೆ ಗೊತ್ತಿರ್ಬೋದು, ಬಟ್ ಏನ್ ಮಾಡ್ತೀವಿ ನಾವೆಲ್ಲ ಅಂತಂದಾಗ ಲೇಜಿನೆಸ್, ಚಿಕ್ಕ ಲೇಜಿನೆಸ್, ಚಿಕ್ಕ ತಪ್ಪುಗಳನ್ನ ನಮ್ಮನ್ನ ದೊಡ್ಡ ಸಾಧನೆ ಮಾಡದೇ ಇರೋಂಗ ತಡೆಯುವಂತ ಒಂದು ತಡೆಗೋಡೆಗಳಾಗಿರ್ತಾವ. ಮೆಮೊರಿ ಪವರ್ ಇಂಪ್ರೂವ್ ಆಗ್ತದ. ಅಂಡ್ ಇಟ್ಸ್ ಬರೀ ಸ್ಟೂಡೆಂಟ್ಸ್ ಗೆ ಅಷ್ಟೇ ಅಲ್ಲ, ಇದು ಜನರಲ್ ಆಗಿ ಎಲ್ಲರಿಗೂ ಮೆಮೊರಿ ಪವರ್ ಅವಶ್ಯಕತೆ ಐತಿ. ಬ್ರೈನ್ ಹೆಲ್ತ್ ಇಂಪಾರ್ಟೆಂಟ್ ಐತಿ. ಹಿಂಗಾಗಿ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗನು ಈ ಒಂದು ಟಿಪ್ಸ್ ನ ಶೇರ್ ಮಾಡ್ಕೊಳ್ರಿ. ಸೊ ಈಗ ಬ್ರೈನ್ ಹೆಲ್ತ್ ನಿಮ್ಗೆಲ್ಲ ಗೊತ್ತದ, ಬ್ರೈನ್ ಎದರಿಂದ ಮಾಡಲ್ಪಟ್ಟೈತಿ. 75% ನಿಮ್ಮ ಒಂದು ಬ್ರೈನ್ ನೀರಿಂದ ರೆಡಿ ಆಗೈತಿ. ಸೊ ಹಿಂಗಾಗಿ ನೀರ್ ಜಾಸ್ತಿ ಕುಡಿಬೇಕು. ಮಾರ್ನಿಂಗ್ ಇಂದ ನೈಟ್ ವರ್ಗು 7 to 8 ಗ್ಲಾಸ್ ನೀವು ನೀರ್ನ ಕನ್ಸ್ಯೂಮ್ ಮಾಡ್ಬೇಕು, ಕುಡಿಬೇಕಾಗ್ತದ. ಸೊ ಕೆಲವು ಸಲ ಏನಾಗ್ತೈತೆ ಅಂದ್ರೆ ನೀವು ಜಸ್ಟ್ ಓದಾಕ್ ಕೂತಿರ್ತೀರಿ, ಓದ್ಬೇಕಂತ ಹೋಗಿರ್ತೀರಿ, ಬಟ್ ಲೇಸಿನೆಸ್ ಅಥವಾ ನಿದ್ದೆ ಬಂದಂಗೆಲ್ಲ ಆಗಾಕ್ ಸ್ಟಾರ್ಟ್ ಆಗ್ತದ. ಯಾಕಂದ್ರೆ ಬ್ರೈನ್ ಒಂಥರ ಡ್ರೈನ್ ಆದಂಗ ಆಗಿರ್ತದ, ಡ್ರೈ ಆದಂಗ ಆಗಿರ್ತದ. ಸೊ ಅದನ್ನ ಒಂದು ಗ್ಲಾಸ್ ನೀರ್ ಕುಡಿರಿ, ಆಕ್ಟಿವ್ ಆದಂತ ಒಂದು ಫೀಲ್ ಬರ್ತದ ನಿಮಗ. ಸೊ ಹಿಂಗಾಗಿ ನಿಮ್ಮ ಬ್ರೈನ್ ಹೆಲ್ತ್ ಗೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ನೀರ. ಸೊ ನೀರ್ನ ಪರ್ಫೆಕ್ಟ್ ಆಗಿ ನೀರ್ ಕುಡೀರಿ. ಇವೆಲ್ಲ ಚಿಕ್ಕ ಟಿಪ್ಸ್ ಗಳನ್ನ ಅದಾವ, ಬಟ್ ಪ್ರತಿದಿನ ಫಾಲೋ ಮಾಡಿ ನೋಡ್ರಿ. ಒಂದು 21-30 ದಿನದವರೆಗೂ ಫಾಲೋ ಮಾಡ್ರಿ, ನಿಮ್ಮೊಳಗನ ಒಂದು ಬದಲಾವಣೆ ನಿಮಗ ಕಾಣಿಸ್ತದ. ಇನ್ನು ಸೆಕೆಂಡ್ ಇಂಪಾರ್ಟೆಂಟ್ ಟಿಪ್ ಅಂತಂದ್ರ ಹೆಲ್ದಿ ಡಯಟ್. ಓಕೆ, ಈಗ ಬ್ರೈನ್ ಹೆಲ್ತ್ ಅಂತ ಬಂದ ತಕ್ಷಣ ನಿಮ್ಗೆಲ್ಲಾ ಒಂದು ಸರ್ಚ್ ಮಾಡಿದಾಗಿರ್ಬೋದು, ಯಾರೋ ಹೇಳುವಾಗಿರ್ಬೋದು, ಎಲ್ಲ ಡ್ರೈ ಫ್ರೂಟ್ಸ್, ಒಂದಷ್ಟು ಆಲ್ಮಂಡ್ಸ್ ಆಗಿರ್ಬೋದು, ಈ ತರ ಡ್ರೈ ಫ್ರೂಟ್ಸ್ ಹೇಳ್ತಾರ. ಎಸ್, ಒಂದಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಕಾಸ್ಟ್ಲಿ ಅದಾವ, 500, 600, 800, 1000 ಈ ತರ ಅದಾವ. ಸೊ ಅವಾಗ ಏನ್ ಅನ್ಕೋತಾರಂದ್ರೆ ಇದೆಲ್ಲ ನಮ್ಮಿಂದ ಆಗಂಗಿಲ್ಲ, ಸೊ ಬೇಡ ಅಂತ ಹೇಳಿ ಈ ತರ ಒಂದಷ್ಟು ಮೈಂಡ್ ಸೆಟ್ ಬರ್ತದ. ಬಟ್ ಒಂದ್ ತಿಳ್ಕೊಡ್ರಿ, ಪ್ರತಿಯೊಂದಕ್ಕೂ ಒಂದು ಅಲ್ಟರ್ನೇಟಿವ್ ಅನ್ನೋದು ಇರ್ತದ. ಇವಾಗ ನಿಮ್ಗೆ ಆಲ್ಮಂಡ್ ತಿನ್ನಕ್ಕಾಗ್ಲಿ ಅಂದ್ರೆ ಶೇಂಗಾ ತಿನ್ಬೋದ್ಲಾ, ಶೇಂಗಾ 100-150 ರೂಪಾಯಿ ಕೆಜಿ ಸಿಗ್ತದ, ಆರಾಮ್ 1 ಮಂತ್ ಆಗ್ತದ. ಅಂಡ್ ವೆಜಿಟೇಬಲ್ಸ್, ಒಂದು ಸೊಪ್ಪುಗಳಾಗಿರ್ಬೋದು, ಹೆಲ್ದಿ ವೆಜಿಟೇಬಲ್ಸ್ ಆಗಿರ್ಬೋದು, ಹಣ್ಣುಗಳು, ಕಾಳುಗಳು, ಹಾಲು, ಮೊಸರು, ಇದೆಲ್ಲ ಹೆಲ್ದಿ ಒಂದು ಪ್ರಾಡಕ್ಟ್ಸ್ ಅನ್ನ. ಇವೆಲ್ಲ ಬ್ರೈನ್ ಹೆಲ್ತ್ ಇವೆಲ್ಲ ಇಂಪಾರ್ಟೆಂಟ್ ಅನ್ನ. ಬಟ್ ನಮ್ಮ ಮೈಂಡ್ ಆಗ ಏನಿರ್ತದೆ ಅಂದ್ರೆ ಬರೀ ಬದಾಮನ ತಿನ್ಬೇಕು, ಬರೀ ಗೋಡಂಬಿನ ತಿನ್ಬೇಕು, ಆ ತರ ಏನಿಲ್ಲ. ಸೊ ಅಷ್ಟು ಹೆಲ್ದಿ ಫುಡ್ ನ ನೀವು ತಿನ್ರಿ. ಈಗ PG ಒಳಗ ಅಥವಾ ಔಟ್ಸೈಡ್ ಎಲ್ಲ ಇರುವಂತ ವಿದ್ಯಾರ್ಥಿಗಳು ಏನ್ ಮಾಡ್ತಾರಂದ್ರ ಜಸ್ಟ್ ಬಾಯಿ ರುಚಿಗಾಗಿರ್ಬೋದು, ಅಥವಾ ಕಡಿಮೆ ಒಳಗೆ ಏನೋ ಸಿಕ್ತೈತೆ ಅಂತ ಹೇಳಿ ಅಷ್ಟೊಂದ್ 10 ರೂಪಾಯಿ ಪಫ್ ತಿಂದೆ, ಒಂದ್ ಸಮೋಸಾ ತಿಂದೆ, ಬರೀ ಚಾ ಕುಡ್ದೆ, ಈ ತರ ಮಾಡ್ತಿರ್ತಾರೆ. ಬಾಯಿ ರುಚಿ ಬಹಳ ಇಂಪಾರ್ಟೆಂಟ್ ಆಗೈತೆ. ಯಾವಾಗ ಈ ಝೊಮ್ಯಾಟೊ ಇವೆಲ್ಲ ಬಂದಾಗಿಂತಂತ್ರು ಮನಿ ಒಳಗ ಕೂತ್ಕಸ್ ಆರಾಮ್ ಬರ್ಗರ್ ಆರ್ಡರ್ ಮಾಡ್ದೆ, ಪಿಜ್ಜಾ ಆರ್ಡರ್ ಮಾಡ್ದೆ, ಅದನ್ನ ತಿಂದೆ ಮುಗೀತು. ಅದನ್ನ ತಿನ್ಕಸ್ ಓದಾಕ್ ಕೂರೋದು. ಹಿಂಗಾದ್ರ ಬ್ರೈನ್ ಹೆಲ್ತ್ ಹೆಂಗ್ ಇಂಪ್ರೂವ್ ಆಗಕ್ ಸಾಧ್ಯ ಐತಿ? ಸೊ ನೀವು ಫೋಕಸ್ ಮಾಡ್ಕೋಬೇಕಾಗ್ತದ, ಯಾವ್ದು ನನಗ್ ಒಳ್ಳೇದು. ಎಸ್, ಒಂದಷ್ಟು ಫುಡ್ಸ್ ಏನದಲ್ಲ, ಪಿಜ್ಜಾ, ಬರ್ಗರ್ ವೀಕ್ಲಿ ಒಮ್ಮೆ, 15 ದಿನಕ್ಕೊಮ್ಮೆ ಓಕೆ. ಬಟ್ ಬಹಳ ಜನ ಇತ್ತೀಚೆಗೆ ಅದನ್ನ ಪ್ರತಿದಿನದ ಒಂದು ಆಹಾರವಾಗಿ ಕನ್ಸಿಡರ್ ಮಾಡ್ಕೊಂಡು ತಿನ್ನಾಕತ್ತಾರ. ಅದನ್ನ ಮಾಡಕ್ ಹೋಗ್ಬೇಡ್ರಿ. ಸೊ ಹೆಲ್ದಿ ಡಯಟ್ ನ ನೀವೇನಾರ ಫಾಲೋ ಮಾಡಿದ್ರಿ, ನೀರು ಕರೆಕ್ಟ್ ಆಗಿ ಕುಡಿದು ಹೆಲ್ದಿ ಡಯಟ್ ಮಾಡಿದ್ರಿ ಅಂತಂದಾಗ ನಿಮ್ಮ ಒಂದು ಬ್ರೈನ್ ಒಂದು ಹೆಲ್ತ್ ಇಂಪ್ರೂವ್ ಆಗ್ತದ. ಇನ್ನ ಯೋಗ ಮತ್ತ ಎಕ್ಸರ್ಸೈಸ್, ಧ್ಯಾನ. ಸೊ ಇದ್ ಎಲ್ಲಾರು ಹೇಳ್ತಾರ, ಬಟ್ ಯಾರು ಮಾಡಂಗಿಲ್ಲ. ಹೇಳೋರ್ ಜಾಸ್ತಿ ಹೇಳ್ತಾರ, ಬಟ್ ಮಾಡೋದು ಎಲ್ಲಾರು ಮಾಡಂಗಿಲ್ಲ. ಸೊ ಹಿಂಗಾಗಿ ರಿಸಲ್ಟ್ಗಳು ಸಿಗಂಗಿಲ್ಲ. ಸೊ ನೀವೇನ್ ಮಾಡ್ಬೇಕಂದ್ರ ಜಸ್ಟ್ 10 to 15 ಮಿನಿಟ್ಸ್ ಒಂದು ಪ್ರಾಣಾಯಾಮ ಅಂದ್ರೆ ಪೂರಾ ಈಸಿ ಅದ. ಇನ್ನ ಯೋಗಗಳು, ನೀವು ಯೋಗಕ್ಕೆ ಎಲ್ಲೋ ಹೋಗ್ಬೇಕಂತಿಲ್ಲ, ಯೂಟ್ಯೂಬ್ ಒಳಗ್ ಫ್ರೀ ಕ್ಲಾಸಸ್ ಅದಾವ. ತಾಸ ಗಂಟ್ಲೆ ನಾವು ಬೇರೆ ಏನೇನೋ ನೋಡೋ ಬದ್ಲೆ ಒಂದ್ 10 ನಿಮಿಷ ಯೋಗ ಕಲಿಬಹುದು, ಫ್ರೀ ಕ್ಲಾಸಸ್ ಅದಾವ. ಸೊ ಒಂದ್ 10 ನಿಮಿಷ ಪ್ರಾಣಾಯಾಮ ಮಾಡ್ರಿ, ಒಂದ್ 30 ಮಿನಿಟ್ಸ್ ಎಕ್ಸರ್ಸೈಸ್ ಮಾಡ್ರಿ, ಜಂಪರು ಮಾಡ್ರಿ, ಡಾನ್ಸರು ಮಾಡ್ರಿ, ಸ್ಕ್ವಾಟ್ಸರು ಮಾಡ್ರಿ. ಏನ್ ನಿಮ್ಗೆ ಎಕ್ಸರ್ಸೈಸ್ ಇಷ್ಟ, ಹಗ್ಗ ಆಡ್ರಿ ಅಥವಾ ರನ್ನಿಂಗ್ ಮಾಡ್ರಿ. ಸೊ ನಿಮ್ಗೆ ಏನ್ ಇಷ್ಟ ಅಲ್ಲ ಅದನ್ನ ಮಾಡ್ರಿ. ಜಿಮ್ಮಿಗೆ ಹೋಗನ ಮಾಡ್ಬೇಕು,
ಮಾಡ್ಬೇಕು, ಅಗೇನ್ ಅದನ್ನ ಜಿಮ್ಮಿಗೆ ಹೋಗಿ ಮಾಡ್ಬೇಕು ಆತರ ಏನಿಲ್ಲ. ಒಂದು 30 ಮಿನಿಟ್ಸ್ ಎಕ್ಸರ್ಸೈಸ್, ಯೋಗ, ಧ್ಯಾನ ಮಾಡೋದ್ರಿಂದ ನಿಮ್ಮ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಆಗಿ ಆಗ್ತದ. ಸೊ ಇದರಿಂದ ನಿಮ್ಗ ಲೇಸಿನೆಸ್ ಆಗಿರ್ಬೋದು, ಟೈರ್ಡ್ನೆಸ್ ಆಗಿರ್ಬೋದು, ಅಥವಾ ಮೆಮೊರಿ ಲಾಸ್ ಆಗಿರ್ಬೋದು, ಇವೆಲ್ಲ ಆಗಂಗಿಲ್ಲ. ಇನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಬ್ರೈನಿಗೆ ಏನಂತಂದ್ರ ನಿದ್ದಿ. ಸೊ ಇಲ್ಲಿ ನಾವು ಮೆಮೊರಿ ಪವರ್ ಬಗ್ಗೆ ಮಾತಾಡತೇವ ಅಂದ ತಕ್ಷಣ ಏನು ಮ್ಯಾಜಿಕ್ ಟಿಪ್ಸ್ ಗಳು ಬರ್ತಾವಂತಲ್ಲ. ಇಲ್ಲಿ ಬ್ರೈನ್ ಹೆಲ್ತ್ ನ ನಾವ್ ಚಲೋ ಇಟ್ಕೊಂಡು ಅಂದ್ರೆ ಮುಗೀತು, ಮೆಮೊರಿ ಪವರ್ ತಾನ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗ್ತದ. ಸೊ ಇನ್ನೊಂದಂದ್ರ ನಿದ್ದಿ. ಇವಾಗ ಯಾರು ಸರಿಯಾಗಿ ನಿದ್ದಿ ಮಾಡತ್ತಿಲ್ಲ. ಆಲ್ಮೋಸ್ಟ್ 12-1 ಗಂಟೆ ಮಟ ಫೋನ್ಗಳನ್ನ ಯೂಸ್ ಮಾಡ್ಕೊಂತ ಕೂರೋದು, ಬೆಳಿಗ್ಗೆ ಆರಾಮ್ 9 ಗಂಟೆ ಕೇಳೋದು, ಈ ತರ ಎಲ್ಲರ ಒಂದು ಶೆಡ್ಯೂಲ್ ಆಗ್ಬಿಟ್ಟದ. ಆಲ್ಮೋಸ್ಟ್ ಯಾರೆಲ್ಲ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರಿಗೆಷ್ಟ ಅನಿವಾರ್ಯ ಅದ. ಇವನ್ ಅವರು ಮೊದಲಾಗ ಏನ್ ಮಾಡ್ತಾರಂದ್ರ ಮಲ್ಕೋ ಟೈಮ್ 12 ಫಿಕ್ಸ್ ಆಗ್ಬಿಟ್ಟೈತಿ ಈಗ ಎಲ್ಲಾರ್ದು ಆಲ್ಮೋಸ್ಟ್. ಸೊ ಅದನ್ನ ಅವಾಯ್ಡ್ ಮಾಡ್ರಿ. 7ರಿಂದ 8 ಅವರ್ ಆದ್ರೂ ನಿದ್ದೆನ ಮಾಡ್ರಿ. ಇನ್ನ ಮಲ್ಕೋಕ್ಕಿಂತ ಅರ್ಧ ಗಂಟೆ ಬಿಫೋರ್ ಸ್ಕ್ರೀನ್ ಟೈಮ್ ನ ಕಟ್ ಆಫ್ ಮಾಡ್ರಿ. ಫೋನ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಅದನ್ನೆಲ್ಲ ಬಿಡ್ರಿ. ಒಂದ್ 30 ಮಿನಿಟ್ಸ್ ನಿಮ್ಗೆ ಇಷ್ಟವಾದಂತ ಪುಸ್ತಕ ಓದ್ರಿ, ಇಲ್ಲ ಏನಾರ ಒಳ್ಳೆ ಆಲೋಚನೆಗಳು, ಒಂದಷ್ಟು ನೆಕ್ಸ್ಟ್ ಡೇ ಒಂದ್ ಪ್ಲಾನಿಂಗ್ಸ್ ಆಗಿರ್ಬೋದು. ನೆಕ್ಸ್ಟ್ ಡೇ ಇಷ್ಟು ಓದ್ತೇನಿ, ಇಷ್ಟು ಕವರ್ ಮಾಡ್ಕೋತೇನಿ, ಅಥವಾ ನೆಕ್ಸ್ಟ್ ಡೇ ಈ ಕೆಲಸ ಫಿನಿಶ್ ಮಾಡ್ತೇನಿ, ಅಥವಾ ಇನ್ನೊಂದ್ 15 ಮಿನಿಟ್ಸ್ ಒಳಗೆ ಒಂದಷ್ಟು ಬೆಸ್ಟ್ ಪಾಸಿಟಿವ್ ಥಾಟ್ಸ್. ಎಸ್, ನಾ ಅನ್ಕೊಂಡಿದ್ದಾದ್ರೆ ನನ್ ಲೈಫ್ ಇಷ್ಟೆಲ್ಲ ಚೇಂಜ್ ಆಗ್ತದ, ಇಷ್ಟು ಖುಷಿಗಳು ನನ್ ಲೈಫ್ ಒಳಗ್ ಬರ್ತಾವ, ಈ ತರ ಒಂದಷ್ಟು ಪಾಸಿಟಿವ್ ಥಾಟ್ಸ್ ಅಂಡ್ ಒಂದಷ್ಟು ಪ್ಲಾನಿಂಗ್ ಜೊತೆ ನಿಮ್ಮ ಒಂದು ಡೇನ ಎಂಡ್ ಮಾಡ್ರಿ. ಅವಾಗನು ನಿಮ್ಗ ಬೆಸ್ಟ್ ರಿಸಲ್ಟ್ ಸಿಗ್ತದ. ಇನ್ನ ಬ್ರೇಕ್ ತಗೊಳಕ ಕಲಿಬೇಕಾಗ್ತದ. ಹೆಂಗಂದ್ರೆ ಈಗ ಪೂರಾ ದಿನ 8-10 ಅವರ್ ನೀವು ಓದ್ತಿರ್ತೀರಿ, ಅಥವಾ 8-10 ಅವರ್ ನೀವು ಕೆಲಸ ಮಾಡ್ತಿರ್ತೀರಿ ಅಂದಾಗ 1 ಅವರಿಗೆ ಒಂದು 10 ಮಿನಿಟ್ಸ್ ಬ್ರೇಕ್, 2 ಅವರಿಗೆ ಒಂದು 10 ಮಿನಿಟ್ಸ್ ಬ್ರೇಕ್ ನ ತಗೊಳೋದ್ನ ಕಲೀರಿ. ವಾರಕ್ಕೂ ಒಂದು ದಿನ ಅಟ್ಲೀಸ್ಟ್ ನೀವ್ ಏನ್ ರೂಟೀನ್ ಮಾಡ್ತಿರ್ತಿರಲ್ಲ ಅದರಿಂದ ಒಂದ್ ಬ್ರೇಕ್ ತಗೊಳ್ರಿ. ಮಂತಿಗೆ ಒಂದ್ಸಲ ಒಂದ್ ಚಿಕ್ಕ 1 ಡೇ 2 ಡೇಸ್ ಬ್ರೇಕ್ ತಗೊಳ್ತಾ ಹೋದ್ರಿ ಅಂದಾಗ ನಿಮ್ಮ ಬ್ರೈನಿಗೆ ಹೆಲ್ಪ್ ಆಗ್ತದ. ಅಂಡ್ ಹೊಸ ವಿಷಯಗಳನ್ನ ಕಲೀರಿ, ಹೊಸ ಜನರ ಜೊತೆ ಬೆರೀರಿ. ಒಂದು ಸೊಸೈಟಿ ಒಳಗ್ ಬಹಳ ವೆರೈಟಿ ಜನ ಸಿಗ್ತಾರ. ನಾವ್ ಯಾವಾಗ ಪ್ರತಿದಿನ ಒಂದ ಫ್ರೆಂಡ್ ಜೊತೆ ಇಂಟ್ರಾಕ್ಷನ್ ಮಾಡ್ತಿರ್ತೀವಿ, ಬರೀ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಿರ್ತೀವಿ, ಅವಾಗ ನಮ್ಮ ಒಂದಷ್ಟು ಅಪ್ಡೇಟ್ ಆಗಂಗಿಲ್ಲ ನಮ್ಮ ಒಳಗ. ಸೊ ಹಿಂಗಾಗಿ ನೀವೇನ್ ಮಾಡ್ಬೇಕಂದ್ರ ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ ಗೆ ಹೊಸ ವಿಷಯಗಳು ನಿಮಗ್ ಗೊತ್ತಾಗ್ತಾ ಇರ್ಬೇಕು, ಹೊಸ ವಿಷಯಗಳನ್ನ ನೀವು ಕಲಿತಿರ್ಬೇಕು, ನಿಮ್ಮೊಳಗ ಸ್ಕಿಲ್ ಡೆವಲಪ್ಮೆಂಟ್ ಗಳು ಆಗ್ತಿರ್ಬೇಕು. ಸೊ ಅದೆಲ್ಲ ಯಾವಾಗ ಆಗ್ತದಂದ್ರೆ ಬೇರೆ ಜನರ ಜೊತೆ ತಿಂಗಳಿಗೊಂದ್ಸಲ ಬೆರಿಬಹುದ್ಲ. ನಾ ಪ್ರಿಪ್ರೇಷನ್ ಮಾಡತೀನಿ ರೈಟ್ ನೌ. ಸೊ ತಿಂಗಳಿಗೊಂದ್ಸಲ ನೀವು ಬೇರೆ ಫ್ರೆಂಡ್ಸು, ಬೇರೆ ಜನರ ಜೊತೆ ಬೆರಿಬಹುದು. ಅಥವಾ ಯಾವ್ದಾರ ಒಂದು ಹಾಬಿನ ಕಲ್ಟಿವೇಟ್ ಮಾಡ್ಕೊಡ್ರಿ. ಒಂದ್ ಪೇಂಟಿಂಗ್ ಇರ್ಬೋದು, ಅಥವಾ ಏನಾರ ಒಂದು ಹೊಸದನ್ನ ಕಲಿಬೇಕು ಮನುಷ್ಯ. ಇವಾಗ ನಿಮ್ಗೆ ಅಡ್ಗೆ ಬರಂಗಿಲ್ಲಲ್ಲ, ತಿಂಗಳಿಗೆ 1 ಅವರ್ ಅಥವಾ 2 ಅವರ್, ದಿನಕ್ಕೊಂದ್ 10 ನಿಮಿಷ ಅದನ್ನ ಕಲಿಬಹುದು. ಇಲ್ಲಿ ಯಾವ್ದು ಕೆಟ್ಟದ್ದಲ್ಲ, ಯಾವ್ದು ಲೋ ಅಲ್ಲ. ಪ್ರತಿಯೊಂದು ಯಾವ್ದ ಕೆಲಸ ಇರ್ಲಿ, ಒಂದ್ ಏನ ವಿಷಯ ಇರ್ಲಿ, ಅದನ್ನ ಹೊಸದನ್ನ ಪ್ರತಿದಿನ ನೀವು ಕಲಿಯಾಕ್ ಹೋದಂಗ ನಿಮ್ಮ ಬ್ರೈನು ಶಾರ್ಪ್ ಆಗ್ತಾ ಹೋಗ್ತದ. ಯಾವಾಗ ನೀವು ಪ್ರತಿದಿನ ಬರೀ ಒಂದೇ ರೂಟೀನು, ಒಂದೇ ಥಿಂಗ್ ನ ಮಾಡ್ತಾ ಇದ್ದಾಗ ಬ್ರೈನಿಗೂ ಬೋರ್ ಆಗ್ತದ. ಸೊ ಅದ್ರ ಸಲುವಾಗಿ ನೀವೇನ್ ಮಾಡ್ಬೇಕಂದ್ರೆ ಒಂದಷ್ಟು ಹಾಬೀಸು, ಒಂದಷ್ಟು ಹೊಸ ವಿಷಯಗಳನ್ನ ಅದಕ್ಕೆ ಕಲೀಲಿಕ್ ಕೊಡ್ಬೇಕು. ಅಂಡ್ ಬ್ರೈನ್ ಫಜಲ್ ಗೇಮ್ಸ್ ಬರ್ತಾವ, ಚೆಸ್ ಆಗಿರ್ಬೋದು, ಏನಾರ ಫಜಲ್ ಗೇಮ್ಸ್ ಬರ್ತಾವಲ್ಲ, ಅದನ್ನೆಲ್ಲ ನೀವು ಆಗಾಗ ಒಂದ್ 10-15 ಮಿನಿಟ್ಸ್ ಆಡೋದು, ಈ ತರ ಮಾಡೋದ್ರಿಂದನೂ ನಿಮ್ಮ ಬ್ರೈನು ಆಕ್ಟಿವೇಟ್ ಆಗಿರ್ತದ. ಇನ್ನ ಶುಗರ್, ಆದಷ್ಟು ಶುಗರ್ನ ಕಟ್ ಆಫ್ ಮಾಡ್ರಿ. ಸೊ ನೀವು ಅದರ ಬದಲಿಗೆ ಬೆಲ್ಲ ಆಗಿರ್ಬೋದು, ಡೇಟ್ಸ್ ಆಗಿರ್ಬೋದು, ಒಣ ದ್ರಾಕ್ಷಿ ಆಗಿರ್ಬೋದು, ಇದನ್ನೆಲ್ಲ ಕನ್ಸ್ಯೂಮ್ ಮಾಡ್ಬೋದು. ಫ್ರೂಟ್ಸ್ ಆಗಿರ್ಬೋದು, ಇದೆಲ್ಲ. ಸೊ ಆದಷ್ಟು ಒಂದು ಲೆವೆಲ್ ಕಡಿಮೆ ಮಾಡ್ರಿ. ಹಂಗಂತೇಳಿ ಮನಿ ಒಳಗ್ ಮಾಡಿದ ಫುಡ್ ನ ನೀವು ತಿನ್ಬಹುದು, ಬಟ್ ಬೇಕರಿದ ಫುಡ್ಸ್ ಏನ್ ಜಾಸ್ತಿ ಇರ್ತಾವಲ್ಲ, ಬಹಳ ಕೇಕ್ಗಳಾಗಿರ್ಬೋದು, ಬಹಳ ಶುಗರಿ ಒಂದಷ್ಟು ಡೆಸರ್ಟ್ ಆಗಿರ್ಬೋದು, ಅಂತವೆಲ್ಲನ ಅವಾಯ್ಡ್ ಮಾಡ್ರಿ. ಇದಷ್ಟು ಪಾಸಿಟಿವ್ ಥಾಟ್ ಒಳಗಿರ್ರಿ. ಅಂಡ್ ಇದಕ್ ನಿಮಗ್ ಡೆಫಿನೆಟ್ಲಿ ಧ್ಯಾನ ಹೆಲ್ಪ್ ಮಾಡ್ತದ, ಪ್ರಾಣಾಯಾಮ ಹೆಲ್ಪ್ ಮಾಡ್ತದ, ಪಾಸಿಟಿವ್ ಜನರ ಜೊತೆ ಬೆರೀರಿ, ಒಂದಷ್ಟು ಒಳ್ಳೆ ಪುಸ್ತಕಗಳನ್ನ ಓದ್ರಿ. ಹಿಂಗ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಪಾಸಿಟಿವ್ ಥಾಟ್ಸ್ ನಿಮ್ಮ ಬ್ರೈನ್ ನ ಆಕ್ಟಿವ್ ಮಾಡ್ತಾವು. ಸೊ ಇಲ್ಲಿ ಮೆಮೊರಿ ಪವರ್ ನ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ನಿಮ್ಮ ಬ್ರೈನ್ ಖುಷಿ ಇರ್ಬೇಕು, ಬ್ರೈನ್ ಹೆಲ್ದಿ ಇರ್ಬೇಕು. ಅದಕ್ಕೆ ಏನ್ ಬೇಕನ್ನೋದನ್ನ ನಾ ಇಲ್ಲೇ ಹೇಳೇನಿ, ಅದನ್ನ ಫಾಲೋ ಮಾಡೋದು ಬಿಡೋದು ನಿಮ್ ಕೈ ಒಳಗದ. ಇನ್ನ ಲಾಸ್ಟ್ ಒಂದು ಟಿಪ್ ಹೇಳೋದಂತಂದ್ರ ರೆಸ್ಟ್ ಮಾಡ್ರಿ. ಯಾವಾಗ ಸ್ಟ್ರೇನ್ ಅನಿಸ್ತದ, ಸ್ಟ್ರೆಸ್ ಅನಿಸ್ತದ, ಆಗುವಲ್ತು ಅನಿಸ್ತೈತಿ, ಆ ಟೈಮ್ ಒಳಗ ಬ್ರೈನಿಗೆ ಒಂದು ಪುಟ್ಟ ರೆಸ್ಟ್ ನ ಕೊಡ್ರಿ. ಐ ಹೋಪ್ ಈ ಒಂದು ಚಿಕ್ಕ ಟಿಪ್ಗಳು ನಿಮ್ಗೆ ಹೆಲ್ಪ್ಫುಲ್ ಆಗ್ಯಾವ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.